ಚಿತ್ರ ನೋಡಿ. ಅಲ್ಲ ಅಮ್ಮ, ನಿಮಗೆ ಯಾರಾದರೂ ಕಾಲ್ ಮಾಡಿ ಇವಾಗ ಫಸ್ಟು ನೀವು ಈ ಕೊತ್ತಲ್ವಾಡಿ ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದ್ದೀರಾ ಅಂದಾಗ ಸಜೆಸ್ಟ್ ಯಾವಾಗಲೂ ಅಷ್ಟೇ, ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್. ನಾವು ಯಾವುದೋ ಒಂದು ಕೆಲಸ ಮಾಡ್ತಿದ್ವಿ ಮನೇಲಿ ಅಂತ ಸ್ಟಾರು, ಅವರಿಗೆ ನಾವು ಇನ್ವೆಸ್ಟ್ ಮಾಡಿ ಅವ್ರಿಗೆ ಒಂದು ದೊಡ್ಡ ಮೂವಿ ಮಾಡೋದು, ಆ ಥರದ್ದು ಏನಾದರೂ ಥಾಟ್ ಬರಲಿಲ್ವಾ? ಆ ಥರದ್ದು ಏನಾದರೂ ಕೇಳಿದ್ರೆ ಯಾರಾದರೂ? ಯಾರು ಕೇಳಿದ್ರು ನಾವು ತಗೋಬೇಕಲ್ಲ, ನಮ್ಮದೇ ಒಂದು ಥಾಟ್ ಸ್ಪೆಷಲ್, ಅದಕ್ಕೆ ನಾವು ಸ್ಪೆಷಲ್ ಆಗಿ ಮಾಡಿದ್ರಿ ಅಂತ ಹೇಳಿ. ಹೌದು, ಎಲ್ಲರೂ ಯೋಚಿಸಿರ್ತಾರಮ್ಮ ಮಗನಿಗೆ ದುಡ್ಡು ಹಾಕೋದು ಅಂತ. ಅದು ಯಾರು ಆರ್ಡಿನರಿ ಮನುಷ್ಯರು ಮಾಡ್ತಾರೆ. ಅವ್ರಿಗೆ ದುಡ್ಡು ಹಾಕೋಷ್ಟು ಕೆಪಾಸಿಟಿ ಬೇಕಲ್ಲ. ಒಂದು 2-3 ಸಾವಿರ ಕೋಟಿ ಕೊಟ್ಟರೆ ಹಾಕ್ಬೋದು. ನಮ್ದೀಗ ಚಿಕ್ಕ ಬಜೆಟ್ ಸ್ಟಾರ್ಟ್ ಮಾಡಿದ್ವಿ, ಮುಂದಕ್ಕೆ ಹಾಕೋಣ. ನೀವೆಲ್ಲ ಕೊಟ್ಟರೆ ಹಾಕೋಣ. ನಾವೆಲ್ಲ ಕೊಟ್ಟರೆ ಹಾಕೋಣ. ಸೊ ಒಳ್ಳೆ ಟಿವಿಯಿಂದ ಎಷ್ಟು ಕೋಟಿ ಕೊಡ್ತೀರಾ? ಅಲ್ಲ ಮ್ಯಾಮ್, ನೀವು ನಂಗೆ ನೋಡಿ, ಐ ಆಮ್ ಎನ್ ಎಂಪ್ಲಾಯಿ, ನಾನು ಕೆಲಸ ಅಲ್ಲ ಏನೇ ಆಗಿರಲಿ, ನಾನು ನಿಮ್ಮ ಒಂದು ಟಿವಿಲಿ ಹೇಳಿ ಅಂದರೆ ನೀವು ಪ್ರಶ್ನೆ ಕೇಳೋಕ್ಕೂ ಎಂಪ್ಲಾಯಿ ಅಲ್ವಾ? ಹಂಗೆ ಯಶಿಗೆ ಇನ್ವೆಸ್ಟ್ ಮಾಡೋಕ್ಕೆ ಏನಂತ ನಿಮ್ಮ ಟಿವಿ ಚಾನಲಿಂದ ಏನು ನಿಮಗೆ ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇದ್ರೆ ಇನ್ವೆಸ್ಟ್ ಮಾಡ್ಬೋದಲ್ಲ. ಆಗ ನಾನು ಪ್ರೊಡ್ಯೂಸರ್ ಆಗಿಬಿಡ್ತೀನಿ. ಯಶಿಗೆ ಇನ್ವೆಸ್ಟ್ ಮಾಡೋಣ, ನಾವಿಬ್ಬರು ಸೇರಿ ಪಿಕ್ಚರ್ ತೆಗಿಯೋಣ. ನಾನಾ ಮ್ಯಾಮ್? ಅದೇ ನಿಮ್ಮ ಗ್ಯಾರಂಟಿ ಗ್ಯಾರಂಟಿ. ಓ, ಹಂಗೆ ಹೇಳಿದ್ರಿ. ಓಕೆ ಮ್ಯಾಮ್, ನಿಮ್ಮ ಹತ್ರ ಆ್ಯಕ್ಚುಲಿ ನಾನು ಎಸ್ ಸರ್ ಮಾತಿಗೆ ಫ್ಯಾನು. ಸೊ ಈ ಫ್ಯಾನನ್ನ ಹಿಂದೆ ಒಂದು ಶಕ್ತಿ ಇದೆ ಅಂತ ನೀವು ಆ್ಯಕ್ಚುಲಿ ಆನ್ ಸ್ಕ್ರೀನ್ ಬಂದಮೇಲೆ ಗೊತ್ತಾಗೋದು, ಓ ಇದೆಲ್ಲ ಅಲ್ಲಿಂದನೇ ಬಂದಿರೋದು. ರಾಧಿಕಾ ಹೇಳ್ದಂಗೆ ಹೇಳ್ತಾ ಇದೆಯಾ? ನಮ್ಮ ರಾಧಿಕಾನು ಹಂಗೆ ಫಸ್ಟ್ ನನ್ನ ಜೊತೆ ಮಾತಾಡ್ಬೇಕಾರೆ ನಾನು ಯಾವಾಗಲೂ ಅಂದರೆ ಸುಮ್ಮನೆ ಒಂದ್ಸರಿ ಇಬ್ಬರು ನೀಟಾಗಿ ಮಾತಾಡ್ಬೇಕಾರೆ, ಓ ಇದು ಅಲ್ಲಿಂದ ಬಂದಿದೆ ಹಾಗೆ ನೀನು. ಸೊ ನೇರವಾಗಿ ಮಾತಾಡೋದು, ಮತ್ತೆ ಮಾತಾಡೋದ್ರಲ್ಲಿ ತುಂಬ ಒಂದು ವೇಟೇಜ್ ಇರುತ್ತೆ. ಮಾತಾಡಲ್ಲ ಪಾಪ, ಒಂದು ಸ್ವಲ್ಪ ಕಮ್ಮಿ ತೂಕ ನಮ್ಮ ಪೃಥ್ವಿ ಥರ ಯೋಚಿಸಿ ಮಾತಾಡ್ತಾನೆ. ನಮಗೆ ಹಂಗೆ ಬರೋದೇ ಇಲ್ಲ ಮಾತಾಡೋಕೆ. ನಾವು ಪಕ್ಕ ಹಳ್ಳಿಯವರು. ಸೊ ಫುಲ್ ರೆಬಲ್ ಅಂತ ಹೆಸರೇ ಬಂದ್ಬಿಟ್ಟಿದೆ ಮ್ಯಾಮ್ ಈಗ ನಿಮಗೆ. ಒಳ್ಳೇದು, ನಮ್ಮ ಏನು ಮಾಡೋಕ್ಕಾಗುತ್ತೆ, ಅವೇನೋ ಇಟ್ಕೋತಾರೆ ಪಾಪ ಅವ್ರ ಪ್ರೀತಿಗೆ. ಬಟ್ ನಮಗೆ ಆರ್ಟಿಫಿಷಿಯಲ್ ಆಗಿ ಅಥವಾ ನಾಜೂಕಾಗಿ ಮಾತಾಡೋಕೆ ಬರಲ್ವಲ್ಲ. ನಾವು ಮನೆಯಲ್ಲಿ ಇರೋದೇ ಹಂಗೆ, ನಾವು ಎಷ್ಟೋ ಹಿಂಗೆ ಮಾತಾಡೋದು. ಯಾವ ಸ್ಟಾರು ಅಂತಲೂ ಇಲ್ಲ, ಬಟ್ ನೇರವಾಗಿ ಮಾತಾಡೋದು. ಒಂದು ಸಣ್ಣ ಕ್ವೆಶ್ಚನು. ಸೊ ಹೆಸರು ಮೂವಿ ಎಲ್ಲ ಮಾಡಿದಾಗ ನಾನು ರಾಧಿಕಾ ಮ್ಯಾಮು ಹೇಳ್ತದೆ, ಸೊ ಒಂದ್ಸಲಿ ಶೇವ್ ಮಾಡ್ಕೊಳ್ಳಿ ಅಂತ ಅವ್ರದ್ದೊಂದು ಆಸೆ ಇತ್ತು ಅಂತ. ನೀವು ಯಾವತ್ತಾದ್ರೂ ಕಿವಿ ಹಿಂಡಿ ಶೇವ್ ಮಾಡ್ಕೋ? ಅದಕ್ಕೆಲ್ಲ ತುಂಬ ಅವಳಿಗಿಂತ ಜಾಸ್ತಿ ನಾನು. ಆದರೆ ಅವ್ರ ಡ್ಯಾಡಿಗಿತ್ತು ಅದು ಗಡ್ಡ ಬಿಡೋದು, ಮನೆಯವ್ರಿಗಿತ್ತು. ನಾನು ಅವ್ರ ಹತ್ರ ಜಗಳ ಆಡಿ ಸುಸ್ತಾಗತ್ಲಾಗ ಮಗನೂ ಹಂಗೆ ಅಂತ ಬಿಟ್ಬಿಟ್ಟಿದ್ದೆ. ಆಮೇಲೆ ಏನು ಹೇಳೋನು, ಅಮ್ಮ ಸುಮ್ಮನೆ ರಮ್ಮ ನೀನು, ನನ್ನ ಗಡ್ಡದಿಂದ ನಾನು ಅದೇನೋ ಆ್ಯಡೆಲ್ಲ ಕೊಡ್ತಾ ಇದ್ನಲ್ಲ, ಅದರಲ್ಲೆಲ್ಲ ನಂಗೆ ಎಷ್ಟೊಂದು ದುಡ್ಡು ಬರ್ತಾ ಇತ್ತು, ನೀನು ಸುಮ್ಮನೆ ರಮ್ಮ, ಕೂದಲು ಗಡ್ಡ ಎಲ್ಲ ಒಂದು ಅದೇನದು ಏನೇನು ಅಡ್ವರ್ಟೈಸ್ ಎಲ್ಲ ಮಾಡಿ ಏನೋ ಹೇಳ್ತಿದ್ದ. ಆಮೇಲೆ ನಮ್ಮ ರಾಧಿಕಾ ಇದ್ಲಲ್ಲ, ಅವಳು ಹಂಗೆ, ಅಯ್ಯೋ ಅತ್ತೆ ಗಡ್ಡ ತೆಗಿತಾ ಇಲ್ಲ ಅಂತ ಒಂದ್ಸರಿ ಅದನ್ನೇ ಏನೋ ವಿಡಿಯೋನ ಮಾಡಿಬಿಟ್ಟಿದ್ಲು. ಹೆಂಡತಿ ಹೇಳಿದ್ರೆ ಕೇಳ್ತಾರಮ್ಮ, ಅಮ್ಮ ಹೇಳಿದ್ರೆ ಯಾರಾದರೂ ಕೇಳ್ತಾರ? ಹೆಂಡತಿ ಹೇಳಿದ್ರೆ ಸ್ವಲ್ಪ ಭಯ ಭಕ್ತಿನ ತೆಗಿತಾರೆ. ಅಮ್ಮ ಅಂದರೆ ಹೋಗಮ್ಮ ಸುಮ್ಮನೆ ನೀನು ಅಂತ. ನಮ್ಮ ರಾಧಿಕನಿಗೂ ಗಡ್ಡ ಇಷ್ಟ ಇಲ್ಲ. ಬಟ್ ಆಮೇಲೆ ಅವನು ಗಡ್ಡ ಇಲ್ಲದೆ ನೋಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಅದು ಪ್ರಾಕ್ಟಿಕಲ್ ಆಗೋಗಿ ನೋಡಿ ಒಂದು ಅದೇ ಥರ ಅವನಿಗೆ ಅಭ್ಯಾಸ ಆಯಿತು. ಆಮೇಲೆ ಮೂವಿ ಡಿಮ್ಯಾಂಡ್ ಮಾಡ್ತಿತ್ತಲ್ಲ ಅವನು, ಒಂದು 8 ವರ್ಷ ಒಂದೇ ಪಿಕ್ಚರು. ಅದು ಹೋಗಲಿ, ಅವ್ನು ಸುತ್ತಮುತ್ತ ಇರೋರೆಲ್ಲ ಗಡ್ಡ. ನಾನೊಂದು ಸೇವಿಂಗ್ ಶಾಪು ಕಟ್ಟಿಂಗ್ ಶಾಪಲ್ಲ, ಮಾಮ ನಿಮ್ಮ ಮಗನಿಂದ ನಮಗೆ ಬಿಸ್ನೆಸ್ ಇಲ್ಲ ಅಮ್ಮ ನಮ್ಮ ಪಾಪ. ಅಂದರೆ ತುಂಬ 8 ವರ್ಷ ಬಿಟ್ಬಿಟ್ಟ. ಎಲ್ಲೋದ್ರ ಅಮ್ಮ ನಿಮ್ಮ ಮಗ ಗಡ್ಡ ಕೂದಲು ಬಿಟ್ಬಿಟ್ಟು ನಮಗೆ ಕಟ್ಟಿಂಗ್ ಶಾಪಲ್ಲಿ ಬಿಸ್ನೆಸ್ಸೇ ಇಲ್ಲಮ್ಮ ಅಂತ ಹೇಳೋರು. ಆ ಥರನೂ ಹೇಳೋರು ಪಾಪ. ಈಗ ಕಟ್ ಮಾಡಿದ್ದಾನೆ. 8-10 ವರ್ಷ ಮುಂಚೆ ಒಂದು 2 ವರ್ಷ ಬಿಟ್ಟಿದ್ದ. KGF ಒಂದು 8 ವರ್ಷ. ನಮ್ಮ ರಾಮು, ಗರುಡ ರಾಮು ಎಷ್ಟೋ ನಮ್ಮ KGFಗೆ ಬರೋಕ್ಕೆ 4 ವರ್ಷ ಮುಂಚೆ ಗಡ್ಡ ಬೆಳೆಸಿರೋದು ಅವರು. ಅದೆಲ್ಲ ರಿಯಲ್ಲಾಗಿ ಬಂದಿರೋದು ಅವರೆಲ್ಲ. 2-4 ಇಯರ್ಸ್ ಅವರು ಮುಂಚೆನೇ ರೆಡಿಯಾಗಿ ಬಂದು ಅಷ್ಟೆಲ್ಲ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಈಗಿನವ್ರು ಯಾರಿಗೂ ಇರಲ್ಲ ಅನ್ಸ್ಕೊತೀನಿ. ಯಾಕೆಂದರೆ 8 ವರ್ಷ ಕಾಯೋಕ್ಕೆ ಫ್ಯಾಮಿಲಿನೂ ನೋಡಬೇಕಲ್ಲಮ್ಮ. ಅಷ್ಟು ಲೇಟಾಗಿ ಸಿನಿಮಾ ಕೊಟ್ಟರೆ ಮನೆ ಸಂಸಾರ ಎಲ್ಲ ಇರುತ್ತಲ್ವ, ಅದೆಲ್ಲ ಕಷ್ಟ ಆಗುತ್ತೆ ಪಾಪ ಹೀರೋಗಳಿಗೂ. ಬಟ್ ನಾವು ಅದು ಮಾಡಿದ್ವಿ, ಏನು ಮಾಡೋಕ್ಕಾಗಲ್ಲ. ನಾವು ಅದರಿಂದ ತುಂಬ ಶ್ರಮ ಪಟ್ಟಿದ್ವಿ. ಓಕೆ, ಸೊ ಒಟ್ಟಾರೆ ನಿಮ್ಮ ಆಡಿಯನ್ಸ್ ಎಲ್ಲ ಕಾತರದಿಂದ ಕಾಯ್ತಿರ್ತಾರೆ ಚಿತ್ರದ ಬಗ್ಗೆ. ಚಿತ್ರ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದೀರಾ. ಸೊ ಇವಾಗ ನೆಕ್ಸ್ಟ್ ಯಾವುದಾದ್ರೂ ಒಂದು ಸರ್ಪ್ರೈಸ್ ಅಂತ ಆಡಿಯನ್ಸ್ಗೆ ಕೊಡೋದಿದೆಯಾ ಮ್ಯಾಮ್ ನಿಮ್ಮ ಕಡೆಯಿಂದ? ಬಿಕಾಸ್ ಹೀರೋಯಿನಿಗೆ ಸರ್ಪ್ರೈಸ್ ಕೊಟ್ಟಿದ್ದೀರಾ, ಇಂಡಸ್ಟ್ರಿಗೂ ಒಂದು ಸರ್ಪ್ರೈಸ್ ಕೊಟ್ಟಿದ್ದೀರಾ, ನೀವು ಪ್ರೊಡಕ್ಷನ್ ಮಾಡಿದ್ದೀರಾ. ಅಲ್ಲ, ಇನ್ಯಾವುದಾದ್ರೂ ಸರ್ಪ್ರೈಸ್ ಬರುತ್ತಾ ಅಂತ ಒಂದ್ಸರಿ ನಾವು ಗ್ಯಾರಂಟಿ ನ್ಯೂಸ್ನಲ್ಲಿ ಬ್ರೇಕಿಂಗ್ ಅಂತ ಹಾಕಕ್ಕೆ ಆಸೆ. ಗೆದ್ದಿದ್ದೇ ಸರ್ಪ್ರೈಸ್ ಕೊಡೋಣ, ಗೆದ್ದಾಗ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೆ. ಸೊ ವೀಕ್ಷಕರಿಗೆ ಕೊನೆಯದಾಗಿ ಚಿತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಬೇಕು. ನೀವೆಲ್ಲ ಬಂದು ನಮ್ಮ ಈ ಹೊಸ ಟೀಮ್ನ ಹಾರೈಸಬೇಕು. ಅವ್ರಿಗೆಲ್ಲ ನಿಮ್ಮ ಪ್ರೋತ್ಸಾಹ ಬೇಕು. ನೀವೆಲ್ಲ ಎಷ್ಟು ಪ್ರೋತ್ಸಾಹ ಕೊಡ್ತೀರಿ ಅಷ್ಟು ನಮ್ಮ ಕನ್ನಡ ಚಿತ್ರರಂಗ ಬೇರೆ ಎಲ್ರಿಗಿಂತ ನಾವೆಲ್ಲ ಸೇರಿ ಸಿನಿಮಾ ನೋಡಿ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ತುಂಬ ಜನ ಇವಾಗ ಎಲ್ಲೋದ್ರೂ ಬೇಜಾರು ಮಾಡ್ಕೋತಾರೆ, ಸಿನಿಮಾ ಓಡ್ತಾ ಇಲ್ಲ, ಥಿಯೇಟರ್ಸ್ ಮುಚ್ತಾ ಇದೆ, ಬಿಸ್ನೆಸ್ ನಡೀತಾ ಇಲ್ಲ. ತುಂಬ ಅದು ಆಗ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ನಾವು ಹಂಗೆ ಕೂತ್ರಾಗಲ್ಲ, ಕೈ ಕಟ್ಟಿ ಏನಾದರೂ ಒಂದು ಮಾಡಬೇಕು.
ಅದಕ್ಕೆ ಆದ ಪ್ರಯತ್ನಗಳು ಎಲ್ಲರೂ ಪಡಬೇಕು, ಒಬ್ರ ಕೈಲಿ ಆಗಲ್ಲ ಅದು, ಎಲ್ಲರೂ ಸೇರಿ ಪಡಬೇಕು. ಆಡಿಯನ್ಸು ಬಂದು ಸಿನಿಮಾ ನೋಡೋಂಗೆ ನಾವು ಕೆಲಸ ಮಾಡಬೇಕು. ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಹೋಗಿ ನಾವೆಲ್ಲ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಅದೆಷ್ಟು ಕಷ್ಟ ಅಂತ ನನಗೂ ಗೊತ್ತಾಗುತ್ತೆ. ಅದು ಆಗುತ್ತೆ ಮುಂದಿನ ದಿನಗಳಲ್ಲಿ, ಒಳ್ಳೆಯದಾಗುತ್ತೆ. ನಮ್ಮ ಆಡಿಯನ್ಸ್ ಕೈ ಬಿಡಲ್ಲ, ಕೈ ಹಿಡಿತಾರೆ. ಆಲ್ ದಿ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಸೊ ಒಂದು ಮೊದಲನೇ ಲುಕ್ಕು, ಮೊದಲನೇ ಟೀಸರು ಹಾಡಿನಿಂದನೇ ಜನರ ಮನ ಮುಟ್ಟಿದ್ದೀರಾ. ಸೊ ಹೀಗೆ ಚಿತ್ರ ಆನ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಬಂದಾಗ ಜನ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋಂಥ ಭರವಸೆನ ಮೂಡಿಸಿದ್ದೀರಾ. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಮತ್ತೆ ಮೀಟ್ ಆಗೋಣ, ಸಕ್ಸಸ್ ಮೀಟ್ಸ್ ವಿತ್ ದ ಸ್ವೀಟ್ಸ್ ಮ್ಯಾಮ್. ಎರಡು ಕೈಯಲ್ಲಿ ಪುಷ್ಪಾ ಮ್ಯಾಮ್ ತರ್ತಾರೆ. ಓಕೆ ಖಂಡಿತ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಇದೇ ಆಗಸ್ಟ್ 1ನೇ ತಾರೀಕು ರಿಲೀಸ್ ಆಗ್ತಿರುವಂತಹ ಕೊತ್ತಲವಾಡಿ ಚಿತ್ರದ ಬಗ್ಗೆ. ಸೊ ನೀವು ಕೂಡ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಆ್ಯಂಡ್ ನಿಮ್ಮ ಒಪಿನಿಯನ್ನ ಅವರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು.